ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ನಾವು ಗುರುಭಕ್ತಿ ಎನ್ನುವಂಥ ಒಂದು ಜ್ಯೋತಿಷ್ಯ ಕೇಂದ್ರ ನಿಮಗೆ ಬಹಳಷ್ಟು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ನಾವು ತರಗತಿಗಳನ್ನ ಮಾಡ್ತಾ ಇದ್ದೀವಿ. ಮಾಂತ್ರಿಕ, ತಾಂತ್ರಿಕ, ವೈದಿಕ, ದೇವತಾ ಸಂಬಂಧಪಟ್ಟಂಥ, ಪ್ರಶ್ನೆಗೆ ಸಂಬಂಧಪಟ್ಟಂಥ ಇತರ ಎಲ್ಲ ರೀತಿಯಾದಂಥ ತರಗತಿಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಸುಮಾರು 105 ತರಗತಿಗಳನ್ನು ನಾವು ಮಾಡಿದ್ದೀವಿ. 105 ತರಗತಿಗಳು ಯಾವುದು ಒಂದೇ ವಿಚಾರದ ತರಗತಿಗಳಲ್ಲ, ರಿಪೀಟ್ ತರಗತಿಗಳಂತೂ ಅಲ್ಲವೇ ಅಲ್ಲ. ರಿಪೀಟ್ ತರಗತಿಗಳನ್ನ ನಾವು ಇದರಲ್ಲಿ ಲೆಕ್ಕ ಹಿಡಿತಾ ಇಲ್ಲ. ರಿಪೀಟ್ ಮಾಡ್ತೀವಿ, ಬಟ್ ಇದರಲ್ಲಿ ಲೆಕ್ಕ ಹಿಡಿತಾ ಇಲ್ಲ. ಎಲ್ಲವೂ ಒಂದಾದ ನಂತರ ಒಂದು ಹೊಸ ಹೊಸ ವಿಚಾರಗಳ ತರಗತಿಯನ್ನೇ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸೊ ನಮ್ಮ ತರಗತಿಗಳಿಗೆ ಸೇರಲು ಇಚ್ಛಿಸುವಂಥ ವ್ಯಕ್ತಿಗಳು ಯಾರೇ ಇರಲಿ, ನಮ್ಮ ಕಚೇರಿ ಸಂಖ್ಯೆಗೆ ತಾವು ಕರೆ ಮಾಡಬಹುದು. ಕಚೇರಿಯ ಸಮಯ ಇರೋದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಮಾತ್ರ. ಸೊ ಅಷ್ಟರಲ್ಲಿ ಮಾತ್ರ ಮಾಡಿ. ಯಾಕಂದರೆ ನೀವು ಮಾಡುವಂಥ ಸಮಯಗಳನ್ನ ನೋಡಿದಾಗ ನನಗೂ ಅನಿಸುತ್ತೆ ಏನಾದರೂ ಅರ್ಜೆಂಟ್ ಏನಾದರೂ ಸಮಸ್ಯೆ ಬಂತೇನೋ ಇವರಿಗೆ ಅಂತ. ಸೊ ಅದಕ್ಕಾಗಿ ನಾವು ಕರೆ ಇತ್ಯಾದಿಗಳನ್ನು ಸ್ವೀಕರಿಸ್ತೀವಿ, ಬಟ್ ಅಲ್ಲಿ ಯಾವುದೇ ರೀತಿ ಅರ್ಜೆಂಟ್ ಸಮಸ್ಯೆ ಇರಲ್ಲ. ಸೊ ಯಾರೇ ಏನೇ ಸಮಸ್ಯೆ ಇರಲಿ, ಹೇಗೆ ಇರಲಿ, ಕಚೇರಿಯವರ ಜೊತೆ ಮಾತಾಡಿಸ್ಕೋಬೇಕು, ಕ್ಲಾಸಿಗೆ ನೋಂದಾಯಿಸ್ಕೋಬೇಕು, ನಾವು ಸೇರಬೇಕು, ಕಲಿಬೇಕು ಅನ್ನೋರು ಯಾರಾದರೂ ಇದ್ದರೆ ನಮ್ಮ ಕಚೇರಿಯ ಸಂಖ್ಯೆಗೆ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆ ಒಳಗಾಗಿ ತಾವು ಕರೆ ಮಾಡ್ಬೋದು. ಇವಾಗ ಒಂದು ಪರಿಹಾರದ ಕಡೆಗೆ ನಾವು ಬರೋಣ. ಯಾಕೋ ಜೀವನದಲ್ಲಿ ಸಿಗೋ ಸಂಬಂಧಗಳು ಸರಿ ಇಲ್ಲ. ಅದು ಮಿತ್ರರೇ ಆಗಿರಬಹುದು, ಕಳತ್ರರೇ ಆಗಿರಬಹುದು, ಅಕ್ಕಪಕ್ಕ ಮನೆಯವರೇ ಆಗಿರ್ಬೋದು. ನೋಡಿ, ಸಂಬಂಧ ಅಂದರೆ ರಿಲೇಷನ್ಶಿಪ್ ಯಾವುದೇ ಇರ್ಬೋದು. ಅದು ಗುರು ಶಿಷ್ಯರ ಸಂಬಂಧ ಕೂಡ ಆಗಿರ್ಬೋದು, ಟೀಚರ್ ವಿದ್ಯಾರ್ಥಿಗಳ ಸಂಬಂಧ ಕೂಡ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಯಾವುದೇ ರೀತಿಯ ಸಂಬಂಧಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಯಾರು ಕರೆಕ್ಟಾಗಿರುವಂಥ ವ್ಯಕ್ತಿ ಸಿಗಲ್ಲ ಬಾಸ್ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ಅವ್ರಿಗಾಗಿ ನಾನು ಇವತ್ತೊಂದು ಪುಟ್ಟ ಪರಿಹಾರವನ್ನು ತಂದಿದ್ದೀನಿ. ನಿಮ್ಮ ಜೀವನದಲ್ಲಿ ಸಂಬಂಧಗಳೇ ಸರಿ ಇಲ್ಲ, ಯಾವುದೇ ಸಂಬಂಧಗಳಿರಲಿ, ಸಂಬಂಧಗಳೇ ಸರಿ ಇಲ್ವಾ? ನಾನು ಹೇಳಿರುವಂಥ ಒಂದು ಪರಿಹಾರ ಮಾಡಿ. ಯಾವುದೇ ದಿನ ಆದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ಮೊಲದ ಚಿತ್ರವನ್ನು ಹಾಕಿ. ರ್ಯಾಬಿಟ್ ಮೊಲದ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಹಾಕಿ. ಎಲ್ಲಿ ಅಂತ ಹೇಳಿದ್ರೆ ಹಾಲಲ್ಲಿ ಹಾಕಿ, ಪೂರ್ವ ದಿಕ್ಕಿನ ಗೋಡೆ ಮೇಲೆ ಹಾಕಿ. ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಇದನ್ನು ಹಾಕಿ. ಮೊಲದ ಚಿತ್ರ ಒಂದಿರ್ಬೋದು, ಮೊಲ ಅಂದರೆ 1 ಇರ್ಬೋದು, 4 ಇರ್ಬೋದು, 10 ಇರ್ಬೋದು. ಒಟ್ಟಿನಲ್ಲಿ ಮೊಲದ ಚಿತ್ರವನ್ನು ನೀವು ಅತಿ ಹೆಚ್ಚಾಗಿ ಪೂರ್ವ ದಿಕ್ಕಿನ ಗೋಡೆ ಮೇಲೆ ಹಾಕಿ. ಸಂಬಂಧಗಳಲ್ಲಿ ಸುಧಾರಣೆ ಕಂಡು ಬರ್ತದಾ ಅಂತ ನೋಡಿ. ಇದನ್ನು ಹಾಕಿದ್ರು ಕೂಡ ಇದು ಸರಿಯಾಗುತ್ತಾ ನೋಡಿ. ಬೇಕಾದ್ರೆ ಇದನ್ನು ಹಾಕಿ ಆದ್ರ ಮೇಲೆ ನೀವು ಗಮನಿಸಬೇಕು ಯಾವ ಸಂಬಂಧದಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಇವಾಗ ಯಾರ್ಯಾರು ನಿಯತ್ತಾಗಿದ್ದಾರೆ ಅಥವಾ ನಿಯತ್ತಾಗಿರುವಂಥ ಸಂಬಂಧಗಳೇ ನನ್ನನ್ನು ಅರಸಿಕೊಂಡು ಬರ್ತಾ ಇದ್ದಾವ ಅಂತ ನೋಡಿ. ಕರೆಕ್ಟಾಗಿರುವಂಥ ವ್ಯಕ್ತಿಗಳೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಿಮ್ಮ ಜೀವನದಲ್ಲಿ ನೆಲೆಯಾಗಿ ನಿಲ್ಲುವಂಥ ವ್ಯಕ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಮೋಸ ಮಾಡದ ವ್ಯಕ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬರೋದಕ್ಕೆ ಶುರು ಮಾಡ್ತಾರೆ. ಅಥವಾ ಇರುವಂಥ ವ್ಯಕ್ತಿಗಳಲ್ಲಿರುವಂಥ ಆ ಗುಣ, ಆ ನೆಗೆಟಿವ್ ಗುಣ ಅದು ದೂರ ಹೋಗಿರ್ತದೆ. ಇವ್ರು ಯಾಕೋ ಸ್ವಲ್ಪ ಬದಲಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಮೊಲನ ತೆಗಿಬೇಡಿ, ಮತ್ತೆ ಯಾರಾದರೂ ಬೇಡದಿರೋ ವ್ಯಕ್ತಿಗಳು ಮತ್ತೆ ನುಗ್ಗಬಹುದೇನೋ. ಅದಕ್ಕಾಗಿ ಸಂಬಂಧಗಳಲ್ಲಿ ಒಂದು ಶಾಶ್ವತವಾಗಿರುವಂಥ ಒಳ್ಳೆಯ ಸಂಬಂಧಗಳನ್ನು ನೀವು ಎದುರು ನೋಡ್ತಾ ಇದ್ದೀರಾ, ಪೂರ್ವ ದಿಕ್ಕಿನ ಕಡೆಗೆ ಒಂದು ಮೊಲದ ಚಿತ್ರವನ್ನು ಹಾಕಿ. ಎಲ್ರಿಗೂ ಒಳ್ಳೆಯದಾಗಲಿ.